ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ನಮ್ಮ ಜೊತೆಗೆ 3 ಜನ ಗೆಸ್ಟ್ಗಳು ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್ಲರೂ ಕೂಡ ಬಹಳ ಖ್ಯಾತನಾಮರು ಮತ್ತು ಅತ್ಯಂತ ಹಿರಿಯರು ಮತ್ತು ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್. ನಾನು ಹೇಳ್ತೀನಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ರೀತಿ ಮುಕುಟಪ್ರಾಯದಂತೆ 3 ಜನ ಜಾಯ್ನ್ ಆಗಿದ್ದಾರೆ. ಇನ್ನೂ ಹಲವರು ಜಾಯ್ನ್ ಆಗ್ತಾರೆ ಸ್ವಲ್ಪ ಹೊತ್ತಿನಲ್ಲಿ. ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿರುವ ಹಿರಿಯ ಪತ್ರಕರ್ತರಾಗಿರುವ BS ಅರುಣ್ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹಾಗೆ ನಮ್ಮೊಟ್ಟಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀಯುತ ಶಿವಾನಂದ ತಗಡೂರು ಸರ್ ಇದ್ದಾರೆ. ವೆರಿ ಲವ್ಲಿ ವಾರ್ಮ್ ವೆಲ್ಕಮ್ ಟು ಯು ಸರ್. ನಮಸ್ಕಾರ. ನಮಸ್ಕಾರ. ಸೋ ನೈಸ್ ಟು ಸಿ ಸರ್. ಥ್ಯಾಂಕ್ ಯು. ಹಿರಿಯ ಪತ್ರಕರ್ತರು ರಾಮನಗರದಿಂದ ಜಾಯ್ನ್ ಆಗಿದ್ದಾರೆ. ನಮ್ಮನ್ನ ಮಂಡ್ಯದ ಬಗ್ಗೆ ಮಾತನಾಡ್ತಾರೆ. ಮತ್ತಿಕೆರೆ ಜಯರಾಮ್ ಸರ್. ನಮಸ್ಕಾರ. ನಮಸ್ಕಾರ ಚಂದನ್ ಜಿ. ಬಹಳ ಹೊತ್ತಾಯ್ತು, ನಾನು ನಿಮ್ಮನ್ನು ಕೂಡಿಸ್ಬಿಟ್ಟೆ. ತಾವೇನೋ ಬೇಗ ಹೊರಡಬೇಕು ಅಂತ ಇದ್ರಂತ, ಹೌದೇ? ಇರ್ಲಿ ಹಂಗೆಲ್ಲ ನಿಮ್ಮನ್ನೆಲ್ಲ ಬಿಟ್ಟು ಕಳ್ಸಲ್ಲ. ಹೌದೌದು, ನಮಗೂ ಕೆಲಸ ಇದೆ, ಹೌದು. ಬಟ್ ಹಂಗೆಲ್ಲ ನಿಮ್ಮನ್ನೆಲ್ಲ ಕಳ್ಸಲ್ಲ, ತಾವಿರ್ಬೇಕು. ಆಯ್ತಾ? ಓಕೆ, ಈಗ ನಾನು ನಿಮ್ಮಿಂದಾನೆ ಶುರು ಮಾಡ್ತೀನಿ. ಮಂಡ್ಯ, ಈಗ ಕಳೆದ ಸಲದ ಮಂಡ್ಯ ನಾನು ಗಮನಿಸಿದೆ 80.9% ಕಳೆದ ಸಲದ್ದು, ಕರೆಕ್ಟ್ ಅಲ್ವಾ? 2019 ಗಮನಿಸಿದೆ ನಾನು. ಹೌದು. ಈ ಸಲ 80 ದಾಟ್ಕೊಂಡು ಹೋಗೋ ಚಾನ್ಸಸ್ ಕಂಡು ಬರ್ತಾ ಇದೆ. ಸಾಮಾನ್ಯ ಒಂದು ನರೇಟಿವ್ ಏನಿದೆ ಅಂತಂದ್ರೆ, ಅದು ಸುಳ್ಳಾಗಿರ್ಬೋದು, ತಪ್ಪಾಗಿರ್ಬೋದು, ಗೊತ್ತಿಲ್ಲ. ಸಾಮಾನ್ಯ ಏನು ಅಂತಂದ್ರೆ, ಅತಿ ಹೆಚ್ಚು ವೋಟರ್ಗಳು ಟರ್ನ್ಔಟ್ ಆದಾಗ, ಪರ್ಸೆಂಟೇಜ್ ಜಾಸ್ತಿ ಆದಾಗ ಬಿಜೆಪಿಗೆ ಲಾಭವಾಗುತ್ತೆ ಅಂತ. ಈಗ ಮಂಡ್ಯದಲ್ಲಿ ಬಿಜೆಪಿ ಮತ್ತು JDS ಇಬ್ರು ಸೇರ್ಕೊಂಡಿರೋದ್ರಿಂದ ಈ ವೋಟ್ ಪರ್ಸೆಂಟೇಜ್ ಒಂದು 80+ ಆಗ್ಬೋದು. ಈ ಸಲ ಏನಾಗಬಹುದು ಅಂತ ತಮಗನ್ಸುತ್ತೆ? ಇಲ್ಲ, ಮಂಡ್ಯದವರು ಮತ ಹಾಕೋದ್ರಲ್ಲಿ ಬಹಳ ಮುಂದು. ಯಾಕೆಂದ್ರೆ ಈ ರಾಜ್ಯದ ಇಂದಿನ ವಿಧಾನಸಭೆ ಚುನಾವಣೆಗಳಿರ್ಬೋದು, ಲೋಕಸಭೆ ಚುನಾವಣೆಗಳಿರ್ಬೋದು, ನಾವು ಪರಾಮರ್ಶೆ ಮಾಡ್ಲಿಕ್ಕೆ ಹೋದಾಗ ಒಂದು ಕಡೆ ಮಂಡ್ಯ, ಒಂದು ಕಡೆ ರಾಮನಗರ, ಮತ್ತೊಂದು ಚಿಕ್ಕಬಳ್ಳಾಪುರ, ಈ ಮೂರರಲ್ಲೇ ಒಂದು ಅಗ್ರಸ್ಥಾನಕ್ಕೆ ಬಂದು ನಿಂತ್ಕೊಳ್ತಾನೆ ಇವೆ. ನಿರಂತರವಾಗಿ ಈ ಮೂರರಲ್ಲಿ ಕ್ರಮವಾಗಿ 1, 2, 3ನೇ ಸ್ಥಾನ ಈ 3 ಜಿಲ್ಲೆಗಳ ನಡುವೆನೆ ಹಂಚಿಕೆ ಆಗ್ತಾ ಇದೆ. ಹಾಗಾಗಿ ಮಂಡ್ಯದವರು ವೋಟ್ ಹಾಕೋದ್ರಲ್ಲಿ ಪರ್ಸೆಂಟೇಜ್ 80 ದಾಟೋದು ಇದು ಹೊಸದಲ್ಲ. ವಿಧಾನಸಭೆ ಚುನಾವಣೆಯಲ್ಲೂ ಬಹಳ ಬಿರುಸಿನ ಮತದಾನ ಮಾಡಿದ್ರು. ಬಹಳ ಜಿದ್ದಿನ ಹೋರಾಟ ನೋಡ್ಬೋದಾದಂತ ಒಂದು ರಾಜಕೀಯ ಕದನವನ್ನ ಕಾಣಬಹುದಾದಂತ ಒಂದು ಜಿಲ್ಲೆ ಇದ್ರೆ ಅದು ಮಂಡ್ಯ. ಸೊ ಈಗ ಸಹಜವಾಗಿ ವೋಟಿಂಗ್ ಪರ್ಸೆಂಟೇಜ್ ಈ ಸಾರಿ 82, 83 ಸಮೀಪಿಸಬಹುದು ಅಂತ ಒಂದು ಅಂದಾಜು ಮಾಡಲಾಗಿದೆ. ಯಾಕೆಂದ್ರೆ ಸರಿಸುಮಾರು ಒಂದು 5 ಗಂಟೆ ಸಮಯಕ್ಕೆ 76, 77 ಸಮೀಪಿಸಿದೆ. ಮತ್ತೆ ಇದು ಇನ್ನೂ ಒಂದು ಪ್ಲಸ್ ಒಂದು 5 ಆ್ಯಡ್ ಆಗುತ್ತದು. ಹಂಗಾಗಿ 82, 83 ಬಂದು ನಿಂತ್ಕೊಳ್ಬಹುದು. ಹಾಗಾಗಿ ಒಂದಷ್ಟು ರಾಜಕೀಯ ನಿಮ್ಮ ಲೆಕ್ಕಾಚಾರಗಳೇನಿದೆ ಅದಕ್ಕೆ ಸಮೀಪಿಸ್ತಕ್ಕಂಥ ಒಂದು ಮುನ್ಸೂಚನೆಯನ್ನು ಕೊಡ್ತಕ್ಕಂಥ ಒಂದು ಫಲಿತಾಂಶ ಬರ್ಬೋದಾದಂತ ಸಾಧ್ಯತೆ ನಿಚ್ಚಳವಾಗಿದೆ ಚಂದನ್ ಜಿ. ಓಕೆ. ಇದರ ಜೊತೆಗೆ ಸರ್, ನಾನು ಇಲ್ಲಿ ಒಂದಿಷ್ಟು ಗಮನಿಸ್ತಾ ಇದ್ದೆ. ನಾನು BS ಅರುಣ್ ಸರ್ಗೂ ಶಿವಾನಂದ್ ತಗಡೂರ್ ಸರ್ಗೂ ಕೂಡ ಈ ಪ್ರಶ್ನೆಯನ್ನು ಟಾಸ್ ಓವರ್ ಮಾಡ್ತೀನಿ. ಇಲ್ಲಿ ಏನು ಅಂತಂದರೆ ನೋಡಿ, ಬೆಂಗಳೂರು ಸೆಂಟ್ರಲಲ್ಲಿ ಕಳೆದ ಸಲ 2019 54% ಆಗಿತ್ತು. ಬೆಂಗಳೂರು ನಾರ್ತ್ನಲ್ಲಿ 54 ಓವರಾಲ್ ಎಲ್ಲ ಮುಗಿದಾಗ. ಬೆಂಗಳೂರು ರೂರಲಲ್ಲಿ 65%, ಸೌತಲ್ಲಿ 53, ಚಾಮರಾಜನಗರದಲ್ಲಿ 75, ಚಿಕ್ಕಬಳ್ಳಾಪುರದಲ್ಲಿ 77 ಆಲ್ಮೋಸ್ಟ್, ದುರ್ಗದಲ್ಲಿ 70, ದಕ್ಷಿಣ ಕನ್ನಡದಲ್ಲಿ 78, ಹಾಸನದಲ್ಲಿ 77, ಕೋಲಾರದಲ್ಲಿ 77, ಮಂಡ್ಯದಲ್ಲಿ 80.59%, ಈಗಾಗಲೇ ಹೇಳಿದಾಗೆ. ಮೈಸೂರು ಕೊಡಗಿನಲ್ಲಿ ಆಲ್ಮೋಸ್ಟ್ 70%, 69.5 ಅಂತಿದೆ, ರೌಂಡ್ ಆಫ್ ಮಾಡ್ಕೊಳ್ಳೋಣ, 70%. ತುಮಕೂರಲ್ಲಿ 77, ಉಡುಪಿ ಚಿಕ್ಕಮಗಳೂರಿನಲ್ಲಿ 76%. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೋಡೋಣ. ಇದೆಲ್ಲ ಫೈನಲ್ ಫಿಗರ್ಸ್. ನಮಗೆ 2019 ಫೈನಲ್ ಫಿಗರ್ಸ್ ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಎಲೆಕ್ಷನ್ ಮುಗ್ದೋಯ್ತು, ಇನ್ನು ಎಲೆಕ್ಷನ್ ಬಂತು, ಫೈನಲ್ ಫಿಗರ್ಸ್ ಹೇಳ್ದೆ, ಇನ್ನೇನು ಹೇಳಿ ನಾನು. ಈಗ 2024 ಲೆಕ್ಕ ಹಾಕೊಂಡ್ರೆ ಏನಾಗಬಹುದು ಅಂತ. ಯೂಶಲಿ ಅರುಣ್ ಸರ್, ಈಗ ನಾನು ಈ ಬೆಂಗಳೂರಿಗೆ ಸಂಬಂಧಪಟ್ಟ 3 ಕ್ಷೇತ್ರ ಗಮನಿಸ್ತಾ ಇದ್ದೆ. ಆಲ್ಮೋಸ್ಟ್ ಇವಾಗ ಏನು ಇಲ್ಲಿ ನಾನು ಕಾಣ್ತಾ ಇದ್ದೀನಿ ಅಷ್ಟಕ್ಕೆ ಹೋಗಿ ನಿಂತ್ಕೋಬೋದು ಅಂತ ಅನಿಸ್ತಾ ಇದೆ. ಆಲ್ಮೋಸ್ಟ್ 52, 54, 53, 5ಗೆ ಬಂದು ನಿಂತ್ಕೋಬೋದು ಅಂತ ಅನ್ನಿಸ್ತಾ ಇದೆ.
ನಿಮಗೆ ಆಲ್ಮೋಸ್ಟ್ ಇದೆಲ್ಲವನ್ನು ಗಮನಿಸಿದಾಗ ಅತಿ ಹೆಚ್ಚು ವೋಟಿಂಗ್ ಆದರೆ ಇಂಥವ್ರಿಗೆ ಲಾಭ ಅನ್ನೋ ಒಂದು ನರೇಟಿವ್ ಇದೆ ಕರ್ನಾಟಕದಲ್ಲಿ, ಕಡಿಮೆ ಆದರೆ ಇಂಥವ್ರಿಗೆ ನಷ್ಟ ಅನ್ನೋ ಥರದೊಂದು ನರೇಟಿವ್ ಇದೆ, ಅಥವಾ ಇಂಥವ್ರಿಗೆ ಲಾಭ ಅನ್ನೋ ಥರದೊಂದು ನರೇಟಿವ್ ಇದೆ. ಈ ಪರ್ಸೆಂಟೇಜನ್ನು ನಾವು ಹೇಗೆ ವ್ಯಾಖ್ಯಾನಿಸ್ಬೋದು ಪತ್ರಕರ್ತರಾಗಿ ಅಂತ ತಮ್ಗನ್ಸುತ್ತೆ? ನನಗನ್ಸುತ್ತೆ ಇದು ತುಂಬ ಕಷ್ಟದಾಯಕ ಅಂತ. ಕಷ್ಟ ಯಾಕಂದರೆ ಅನ್ಸಲ್ಲ? ನಾವೊಂದು ಪ್ರಾಪರ್ ಆಗಿ ಸ್ಟಡಿ ಮಾಡಿ ಅದೊಂದು ರಿಸರ್ಚ್ ರೂಪದಲ್ಲಿ ಯಾರಾದರೂ ಹೊರಗಡೆ ತಂದಿದ್ರೆ ಅದನ್ನು ಒಂದು ಒಪ್ಕೊಳ್ಬೋದಿತ್ತು. ಆದರೆ ನಾವು ಜಸ್ಟ್ ವಿ ಆರ್ ಸ್ಪೆಕ್ಯುಲೇಟಿಂಗ್. ಓಕೆ, ಹೆಚ್ಚಿಗೆ ಮತದಾನ ಆದರೆ ಈ ಥರ ಆಗುತ್ತೆ, ಕಡಿಮೆ ಮತದಾನ ಆದರೆ ಈ ರೀತಿ ಆಗುತ್ತೆ, ಅಧಿಕಾರದಲ್ಲಿ ಇರೋ ಪಕ್ಷ ಕಿತ್ಕೊಂಡು ಹೋಗುತ್ತೆ, ಈ ರೀತಿಯ ವ್ಯಾಖ್ಯಾನಗಳು ನಾವು ನೋಡ್ತಾ ಇರ್ತೀವಿ. ಆದರೆ ಇದ್ರ ಬಗ್ಗೆ ಒಂದು ಪ್ರಾಪರ್ ಸ್ಟಡಿ ಆಗಲಿ ನನ್ಗೆ ಗೊತ್ತಿದ್ದ ಹಾಗೆ ಯಾವುದೂ ಆಗಿಲ್ಲ. ಹಾಗೇನೆ ಈಗ ನೀವು ಈ ಚುನಾವಣೆಯಲ್ಲಿ ಅಕಸ್ಮಾತ್ 80% ವೋಟ್ ಆಯಿತು ಅಂತ ಅನ್ಕೊಂಡ್ರೆ, ಈಸ್ ಇಟ್ ಅಗೇನ್ಸ್ಟ್ ದಿ MP, ಈಸ್ ಇಟ್ ಅಗೇನ್ಸ್ಟ್ ದಿ ಸ್ಟೇಟ್ ಗೌರ್ಮೆಂಟ್, ಅಂದರೆ ಮುಂದೆ ಬೆಳವಣಿಗೆಗಳಿಗಾಗಿ ಗೌರ್ಮೆಂಟ್ ಬಿದ್ದೋಗುತ್ತೇನೋ ಅಂತ ಒಂದು, ಅಥವಾ ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಫೇವರ್ ಆಗಿ ಇರುತ್ತೋ, ಈ ಥರ ಬೇರೆ ಬೇರೆ ದೃಷ್ಟಿಯನ್ನು ನಾವು ನೋಡಬೇಕಾಗತ್ತೆ. ಹಾಗಾಗಿ ಐ ಥಿಂಕ್ ಟು ಕಮ್ ಟು ಒನ್ ಪರ್ಟಿಕ್ಯುಲರ್ ಕನ್ಕ್ಲೂಷನ್ ಅದು ಸಾಧ್ಯ ಇಲ್ಲ ಅಂತ ನನಗನ್ಸೋದು. ನೀವು ಕಡಿಮೆ ಮತದಾನ ಆದ ತಕ್ಷಣ ಓಕೆ ಇದು ಈ ಥರ ಆಗುತ್ತೆ, ಜಾಸ್ತಿ ಮತದಾನ ಅಂದರೆ ಈ ಥರ. ಈಗ ಒಂದೇ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಕಡಿಮೆ ಮತದಾನ ಆಯಿತು, ಬೇರೆ ಕಡೆ ಜಾಸ್ತಿ ಮತದಾನ ಆಯಿತು. ಆದರೆ ಬೆಂಗಳೂರಿನಲ್ಲೂ BJP 2019 ತಗೊಳ್ಳೋಣ, ಬೆಂಗಳೂರಿನಲ್ಲೂ 3 ಕ್ಷೇತ್ರಗಳಲ್ಲಿ BJP ವಿನ್ ಆಯಿತು. ಹಾಗೇನೆ ಬೇರೆ ಕ್ಷೇತ್ರಗಳಲ್ಲೂ ಜೈಬೇರಿ ಹೊಡಿತು, 25 ಕ್ಷೇತ್ರಗಳಲ್ಲಿ ಬಂತು. ಸೊ ಇದಕ್ಕೆ ಯಾವ ರೀತಿಯ ವ್ಯಾಖ್ಯಾನ ಕೊಡ್ತೀರಿ ನೀವು? ಜಾಸ್ತಿ ಮತದಾನ ಅದಲ್ಲೂ BJP ಬಂತು, ಕಡಿಮೆ ಮತದಾನ ಅದಲ್ಲೂ ಕೂಡ BJP ಬಂತು. ಸೊ ಇದನ್ನ ಯಾವ ದೃಷ್ಟಿಯಿಂದ ಅಂತ ಎಲ್ಲೂ ಇಲ್ಲ ಅಂತ ಇಲ್ಲ ನನಗನ್ಸುತ್ತೆ. ಇದ್ರ ಬಗ್ಗೆ ನಾವು ಹೆಚ್ಚಿಗೆ ವ್ಯಾಖ್ಯಾನ ಮಾಡಬಾರ್ದು ಅಂತ ನನಗನ್ಸುತ್ತೆ. ಅಥವಾ ದೇರ್ ಶುಡ್ ಬಿ ಎ ಪ್ರಾಪರ್ ಸ್ಟಡಿ. ಓಕೆ, ಲಾಸ್ಟ್ 10-15 ಲೋಕಸಭಾ ಎಲೆಕ್ಷನ್ಗಳಲ್ಲಿ ಯಾವ್ಯಾವ ಸ್ಟೇಟ್ನಲ್ಲಿ ಯಾವ್ಯಾವ ರೀತಿ ಆಯಿತು, ಕಡಿಮೆ ಮತದಾನ ಆದಾಗ ಅಲ್ಲಿ ಪರ್ಟಿಕ್ಯುಲರ್ MP, ಸ್ಟೇಟ್ ಗೌರ್ಮೆಂಟ್, ನ್ಯಾಷನಲ್ ಗೌರ್ಮೆಂಟ್, ಸೊ ಇವೆಲ್ಲ ಏನಾಯ್ತು, ಆಮೇಲೆ ಮುಂದೆ ನೆಕ್ಸ್ಟ್ 6 ಮಂತ್ಸಲ್ಲಿ ಏನೇನು ಬೆಳವಣಿಗೆಗಳು ಏನಾದರೂ ಆಯ್ತು. ನಾನು ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ BJP ಮತ್ತೆ ಜೈಬೇರಿ ಹೊಡಿತು ಅಂದರೆ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಮೇಲೆ ಇದು ಇಂಪ್ಯಾಕ್ಟ್ ಆಗತ್ತೆ ಅಂತ ಎಷ್ಟೋ ಜನ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾನು ಹೇಳ್ತೀನಿ, 6 ತಿಂಗಳಾದ್ಮೇಲೆ ಯಾವ್ದಾದ್ರು ಇಂಪ್ಯಾಕ್ಟ್ ಆಗಿದೆಯಾ ಹಿಂದೆ? ಐ ಥಿಂಕ್ ಇವೆಲ್ಲ ಕಾರಣಗಳಿರುತ್ತೆ. ಸೊ ಓವರ್ ಆಲ್ ನನಗೆ ಇದು ಒಂದೇ ದೃಷ್ಟಿಯಿಂದ ನೋಡಬೇಕು ಅಂತ ಅನ್ಸುತ್ತೆ. ಓಕೆ, ದರ್ ಆರ್ ಮೆನಿ ಪರ್ಸ್ಪೆಕ್ಟಿವ್ಸ್, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಟು ದಿಸ್ ಅಂತ ತಾವು ಹೇಳ್ತಾ ಇದ್ದೀರಿ. ಓಕೆ, ನಾನು ಶಿವಾನಂದ್ ತಗಡೂರು ಸರ್ನ ಮಾತನಾಡಿಸ್ತೀನಿ. ಸರ್, ಹಾಸನ ಒಂದು 72+ ಆಗಿದೆ. ಪರ್ಸೆಂಟೇಜ್ನ ಒಂಚೂರು ಆ ಕಡೆನೇ ಇಟ್ಬಿಡ್ತೀನಿ ನಾನು. ಬಟ್ ಒಂದು 2-3 ದಿನದಿಂದ ಪರ್ಸ್ಪೆಕ್ಟಿವ್ಸ್ ಹಾಸನದ್ದು ಏನಾದರೂ ಬದಲಾವಣೆ ಕಾಣ್ತು, ಬೇರೆ ಬೇರೆ ಥರದಲ್ಲಾಯಿತು, ಆ ಕಡೆ ಇದ್ದಿದ್ದು ಈ ಕಡೆ ಆಯಿತು, ಈ ಕಡೆ ಇದ್ದಿದ್ದು ಆ ಕಡೆ ಆಯಿತು ಅನ್ನೋ ಥರದಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂತಾ? ಅಥವಾ ಈ ಹಾಸನದ ವೋಟಿಂಗ್ ಪರ್ಸೆಂಟೇಜನ್ನು ಗಮನಿಸಿದಾಗ, ಅಫ್ಕೋರ್ಸ್ ನಾವು ಕೇವಲ ಒಂದು ವೋಟಿಂಗ್ ಪರ್ಸೆಂಟೇಜಿಂದ ಏನು ಡಿರೈವ್ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಸ್ಟಿಲ್ ಒಂದಿಷ್ಟು ಒಳ ಹುಳುವುಗಳನ್ನು ಗಮನಿಸಿದಾಗ ತಮ್ಗೆ ಏನು ಅನ್ಸುತ್ತೆ ಸರ್? ಇಲ್ಲ, ಇದು ಲೋಕಸಭಾ ಚುನಾವಣೆ ಆದಾಗ ಸಹಜವಾಗಿ ಯಾವಾಗಲೂ ಕೂಡ ಕಡಿಮೆ ಪರ್ಸೆಂಟೇಜನ್ನು ನಾವು ನೋಡ್ತಾ ಇದ್ದೀವಿ. ಯಾವಾಗಲೂ ಅದು ವಿಧಾನಸಭೆ ಚುನಾವಣೆಗೆ ನೀವು ಕಂಪೇರ್ ಮಾಡಿದರೆ ಲೋಕಸಭಾ ಚುನಾವಣೆಯಲ್ಲಿ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಯೂಶುವಲ್ ಆಗಿ ಅದನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಹಾಗೆ ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಬಂದರೆ ಹೈಯೆಸ್ಟ್ ಪರ್ಸೆಂಟೇಜ್ ಪೋಲಿಂಗ್ ಬರುತ್ತೆ. ಪ್ರತಿ ವೋಟ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಹೌದು. ಹಾಗೆ ಒಂದು ವಾರ್ಡ್ ಅಥವಾ ಪುರಸಭೆ, ನಗರಸಭೆ ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದರೆ ಅವನ ಮನೆಯಲ್ಲಿ ಇನ್ನೇನು ಜೀವ ಹೋಗುತ್ತೆ ಅಂದರೆ ಇರಲಿ ಒಂದು ಓಟ್ ಹಾಕಿ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಎತ್ಕೊಂಡು ಬಂದ್ಬಿಡ್ತಾರೆ ಓಟ್ ಹಾಕ್ಸೋದಕ್ಕೆ. ಆ ಥರದ ಇದನ್ನೆಲ್ಲ ನಾವು ನೋಡಿದ್ದೀವಿ. ಅದು ಗ್ರಾಮೀಣ ಪ್ರದೇಶದಲ್ಲಿ ಎಸ್ಪೆಷಲಿ ಕಂಡುಬರುವಂಥ ದೃಶ್ಯಾವಳಿಗಳು. ಆದರೆ ಈ MP ಚುನಾವಣೆ ಸಂದರ್ಭಗಳಲ್ಲಿ ಜನರ ಮನಸ್ಥಿತಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಕಾರಣ ಏನಂದರೆ, ಇರಲಿ ಇದೇನೋ MP ಅಲ್ವಾ ನಡೆಯುತ್ತೆ ಅನ್ನೋ ಥರದ ಮನಸ್ಥಿತಿ ಬರ್ತಾರೆ. ಅಂದರೆ ತುಂಬ ರಿಸ್ಕಿ ತೊಗೊಂಡು ಓಟ್ ಹಾಕ್ಸೋದಕ್ಕೆ ಯಾರನ್ನೂ ಕರ್ಕೊಂಬರಕ್ಕೆ ಹೋಗಲ್ಲ. ನಾರ್ಮಲ್ ಆಗಿರುವಂಥ ಜನರು ಬಂದು ಓಟ್ ಹಾಕೋಂಥದ್ದು ಮಾಡೋವಂಥದ್ದು ಇದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಇದು ನಾವು ಸಹಜವಾಗಿ MP ಚುನಾವಣೆಯಲ್ಲಿ ವ್ಯತ್ಯಾಸಗಳು ಬರ್ತವೆ. ಆದರೆ ಹಾಸನದ ವಿಚಾರಕ್ಕೆ ಬಂದರೆ, ಹಾಸನದಲ್ಲಿ ಈ ಬಾರಿ ನಾವು ಎಂದೆಂದೂ ನೋಡಲಿರದಂಥ ಚುನಾವಣೆಯನ್ನು ಈ ಬಾರಿ ನೋಡಿದ್ದೀವಿ. ಕಾರಣ ಏನಂದರೆ, ತುಂಬ ಹೈ ಪಿಚ್ಚಿಗೆ ಹೋಗಿದ್ದಂಥ ಚುನಾವಣೆ ಇದು. ಇದು ಅಲ್ಲಿ JDS ನೆಟ್ವರ್ಕ್ ಇರುವಂಥದ್ದು, ಅವರ ತವರು ದೇವೇಗೌಡರಿಗೆ ತವರು ಜಿಲ್ಲೆ. ಹಾಗೆ ಮತ್ತೊಂದು ಕಡೆ ಪುಟ್ಟಸ್ವಾಮಿಗೌಡರು
ಅವರ ಕುಟುಂಬದ ತಡಿ ಮೊಮ್ಮಗ ನಿಂತಿರುವಂಥದ್ದು. ಹಾಗಾಗಿ ಇದು ಒಂದು ಹೈ ಪಿಚ್ಗೆ ಹೋಗಿದ್ದಂಥ ಚುನಾವಣೆ. ಒಂದು ಕಡೆ NDA ಮೈತ್ರಿಕೂಟದ ಅಭ್ಯರ್ಥಿ, ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲು, ಇನ್ನೊಂದು ಕಡೆ ಪ್ರಜ್ವಲ್ ಪಟೇಲ್. ಆದರೆ ಕಳೆದ 2-3 ದಿನಗಳಿಂದ ಬಂದಂಥ ಹಾಸನದ ವಾತಾವರಣದಲ್ಲಿ ಬಂದಂಥ ಅನೇಕ ವಿಷಯಗಳು, ಅಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಲಿಲ್ಲ, ದೇಶದ ಬಗ್ಗೆ ಹೆಚ್ಚು ಚರ್ಚೆ ಆಗಲಿಲ್ಲ, ಅಥವಾ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿಲ್ಲ, ಅಥವಾ ಮತ್ತೊಂದು ಈ ಜಿಲ್ಲೆಗೆ ಏನಾಗಬೇಕು ಮುನ್ನೋಟ ಕೊಡುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಲಿಲ್ಲ. ಚರ್ಚೆಗಳೆಲ್ಲಾಯಿತು, ಯಾವುದು ಬೇಡ ಅಂತೇಳಿತ್ತು ವಿಷಯ, ಯಾರಿಗೂ ಬೇಡವಾದಂಥ ವಿಚಾರ ಇತ್ತು, ಆ ಬಗ್ಗೆ ಚರ್ಚೆ ಆಯಿತು. ಆ ಬಗ್ಗೆ ಏನೋ ಒಂದು ದೊಡ್ಡ ಸಂಚಲನನೇ ಇಡೀ ಜಿಲ್ಲೆ ಒಳಗಡೆ ಸೃಷ್ಟಿಯಾಯಿತು. ಅದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಅದರಲ್ಲಿ ಇರುವಂಥ ಸತ್ಯಾಂಶಗಳು ಏನು ಹೌದೋ ಅಲ್ವೋ ಅಂತೇಳಿ ಯಾರೂ ವಿವೇಚನೆ ಮಾಡಲಿಕ್ಕೆ ಹೋಗಿಲ್ಲ ಸದ್ಯಕ್ಕೆ. ಅದ್ರ ಬಗ್ಗೆ ಒಂದು ತನಿಖೆ ಕೂಡ ನಡಿಬೇಕಾದಂಥ ಅಗತ್ಯ ಇದೆ. ಅದರಲ್ಲಿರುವಂಥ ಏನು ಆ CD ಇದರಲ್ಲಿ ಬಂದಂಥ ಪೆನ್ಡ್ರೈವಲ್ಲಿ ಬಂದಂಥ ಅನೇಕ ವಿಷಯಗಳು ಅದು ನಿಜನಾ ಹೌದಾ ಅಲ್ವಾ ಅನ್ನುವಂಥದ್ದು ಒಂದು ಪರಾಮರ್ಶೆ ಆಗಲಿಲ್ಲ, ಅಥವಾ ಅದಕ್ಕೊಂದು ಶಾಣೆ ಹಿಡಿಯುವಂಥ ಅಥವಾ ಸತ್ಯಾಸತ್ಯತೆಯನ್ನು ಪರಾಮರ್ಶೆ ಮಾಡಿ ಅದನ್ನು ತನಿಖೆಗೊಳಪಡಿಸುವಂಥ ಕೆಲಸ ಕೂಡ ಆಗಬೇಕು. ಆದರೆ ಚುನಾವಣೆ ಹೊತ್ತಿನಲ್ಲಿ ಇದು ತಂದಂಥ ಒಂದು ಸಂಚಲನ ಇದೆಯಲ್ಲ, ಒಂದು ಅಟ್ಮಾಸ್ಫಿಯರನ್ನೇ ಚೇಂಜ್ ಮಾಡಿದೆ ಅಲ್ಲಿ. ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಮತದಾರರ ಮೇಲೆ ಆ ಜೋಶಲ್ಲಿ ಮತದಾನ ಮಾಡಲಿಕ್ಕೆ ಬರಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ, ನಿರಾಶಾದಾಯಕವಾದ ವಾತಾವರಣ ಸೃಷ್ಟಿಯಾಗಿರ್ಬೋದು. ಯಾಕೆಂದರೆ ನಮಗೆ ಆಲ್ಟರ್ನೇಟಿವ್ ಅಭ್ಯರ್ಥಿಗಳಿಲ್ಲ ಅಂತೇಳಿ ಅಂದ್ಕೊಂಡಿರ್ಬೋದು, ಅಥವಾ ಮತ್ತೊಂದು ದೃಷ್ಟಿಯಲ್ಲಿ ಈ ಥರದ್ದು ಒಂದು ಕೇಡರ್ ಬೇಸಿಸ್, ಕಾರ್ಯಕರ್ತರ ಪಡೆಯ ಬೇಸಿಸಲ್ಲಿ ಆ ಜೋಶನ್ನು ಕಳ್ಕೊಂಡಿರ್ಬೋದು, ಈ ಥರದ್ದೆಲ್ಲದು ಇರ್ಬೋದು. ಹಾಗಾಗಿ ನನ್ನ ಪ್ರಕಾರ 80% ಹತ್ತತ್ರ ಬರ್ತಾ ಇತ್ತು ಹಾಸನದು. ಈ ಬಾರಿ 72%ಗೆ ಈಗ ಮೊದಲ ನೋಟದಲ್ಲಿದ್ದಾನೆ, ಆಜುಬಾಜಲ್ಲಿ 75 ಬರ್ಬೋದು. ಆದರೆ ನೀವು MLA ಎಲೆಕ್ಷನ್ಗಳಿಗೆ ನೋಡಿದರೆ ಆ ಟೈಮಲ್ಲಿ 84% ತನಕಲೂ ವೋಟಿಂಗ್ ಆಗಿರೋದು, 87% ತನಕ ವೋಟಿಂಗ್ ಆಗಿರೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಈ ಚುನಾವಣೆ ಈ ಥರ ಒಂದು ನಾನಾ ಕಾರಣಗಳ ಸ್ಥಳೀಯ ಸಮಸ್ಯೆಗಳು ಬೇರೆ ಬೇರೆ ವಿಚಾರಗಳಿಗೆ ಆ ಪರ್ಸೆಂಟೇಜ್ ಕಡಿಮೆ ಆಗ್ಬೋದು. ಹಾಗೆ ಗ್ರಾಮಾಂತರ ಪ್ರದೇಶ ಬಿಟ್ಟು ನೀವು ಸಿಟಿ ವಿಚಾರಕ್ಕೆ ಬಂದರೆ, ಎಸ್ಪೆಷಲಿ ಬೆಂಗಳೂರು ವಿಚಾರಕ್ಕೆ ಬಂದರೆ, ಆಗಲೇ ಅರುಣ್ ಅವರು ಮಾತನಾಡ್ತಾ ಇದ್ದರು, ಅದನ್ನು ನಾನು ಗಮನಿಸಿದೆ. ಬೆಂಗಳೂರಿನಲ್ಲಿ ನೀವು ಸಹಜವಾಗಿ ಯಾವುದೇ ಎಲೆಕ್ಷನ್ ಆದರೆ ಯಾವುದೇ ಇದಾದರೂ ಕೂಡ 60% ದಾಟಿದರೆ ಭಾಳ ಸಂಭ್ರಮ ಪಡುವಂಥ ವಾತಾವರಣವನ್ನು ನಾವೇ ತಂದ್ಕೊಂಡು ಇಟ್ಕೊಂಡಿದ್ವಿ. ಇಲ್ಲಿ ಏನಕ್ಕೆ ಆ ಥರ ಆಗುತ್ತೆ ಅಂದರೆ, ಒಂದು ಇಲ್ಲಿ ತುಂಬ ಮೈಗ್ರೇಟೆಡ್ ಜನ್ರೇಷನ್ನು ಭಾಳ ಇದ್ದಾರೆ. ಅದು ನಾನಾ ಕಾರಣಕ್ಕೆ ಉದ್ಯೋಗವನ್ನು ಅರಸಿ ಬಂದಂಥವ್ರು ಇಲ್ಲಿದ್ದಾರೆ, ನಾನಾ ಕಾರಣಕ್ಕೆ ಅಕ್ಕಪಕ್ಕದ ಊರುಗಳವ್ರು ಬಂದಾರಂತಾರೆ ಇದ್ದಾರೆ. ಅವರು ಇಲ್ಲೂ ಎನ್ರೋಲ್ ಆಗಿರ್ತಾರೆ, ಮತ್ತೊಂದು ಕಡೆ ಅವ್ರ ಊರಿನಲ್ಲೂ ಎನ್ರೋಲ್ ಆಗಿರ್ತಾರೆ. ಇದು ಸಮಸ್ಯೆ. ಈಗ ಅವರು ವೋಟ್ ಹಾಕಬೇಕು ಅಂದರೆ ವೋಟಿನ ಸಂದರ್ಭಗಳಲ್ಲಿ ಊರುಗಳಿಗೆ ಹೊರಟ್ಬಿಡ್ತಾರೆ. ಆದರೆ ಇಲ್ಲಿ ಅದು ಪರ್ಸೆಂಟೇಜಲ್ಲಿ ಲೆಕ್ಕದಲ್ಲಿ ತೆಗೆಯುವಾಗ ಅದು ವ್ಯತ್ಯಾಸಗಳಾಗುತ್ತೆ. ಹಂಗಾಗಿ 10-20% ಈ ಕಾರಣಕ್ಕಾಗೂ ಕೂಡ ಬೆಂಗಳೂರಿನಲ್ಲಿ ವ್ಯತ್ಯಾಸಗಳಾಗುತ್ತೆ. ಅತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗವನ್ನು ಅವಲಂಬಿಸಿ ಉದ್ಯೋಗವನ್ನು ಕೊಟ್ಟಿರುವಂಥದ್ದು ಬೆಂಗಳೂರು ನಗರ. ಹಾಗಾಗಿ ಇಲ್ಲಿ ಎಲ್ಲರೂ ಕೇಂದ್ರೀಕೃತ ಆಗಿರ್ತಾರೆ. ಮತ್ತು ಅವರ ವೋಟಿನ ಪ್ಯಾಟ್ರನ್ ಕಡೆಗೆ, ಅವ್ರ ಊರಿನ ಕಡೆಗೆ ಹೋಗುವ ಸಂದರ್ಭದಲ್ಲಿ ಇಲ್ಲಿ ವೋಟಿನ ಮತದಾನ ಕಡಿಮೆ ಆಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ರೈಟ್, ಓಕೆ ಸರ್, ಕಾದ್ ನೋಡೋಣ ಸರ್ ಏನಾಗುತ್ತೆ ಅಂತ ನಾನು ವೇಟ್ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.